ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ಗೆ ಸ್ವಾಗತ. ಸ್ವಾಗತ. ನನ್ ಗಾಡಿ ಗಲೀಜ್ ಆಗ್ಬಿಡೈತೆ ತುಂಬಾ. ವಾಟರ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ತುಂಬಾ ಗಲೀಜ್ ಆಗ್ಬಿಡೈತೆ. ಹೌದಾ, ವಾಟರ್ ವಾಶ್ ಸರಿ ನಡಿ. ಇವತ್ತು ಪ್ಲಾನ್ಸ್ ಎಲ್ಲ ಏನು ಹೇಳಲ್ಲಪ್ಪ, ಹಂಗೆ ಗೋ ಥ್ರೂ ಮಾಡ್ತಾ ಇರ್ತೀವಿ. ನೋಡಿ ನೀವು ಹೆಂಗೆ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅನ್ಬಿಟ್ಟು. ಸದ್ಯಕ್ಕೆ ಇವತ್ತು ವಾಟರ್ ವಾಶ್ ಅಂತೆ. ಪವನ್ ಅವ್ರದ್ದು ಗಾಡಿ ಸಿಕ್ಕಾಪಟ್ಟೆ ಗಲೀಜ್ ಆಗ್ಬಿಟ್ಟೈದಂತೆ. ಸೊ ತುಂಬಾ ಗಲೀಜ್ ಆಗ್ಬಿಟ್ಟೈತೆ, ವಾಟರ್ ವಾಶ್ ಮಾಡಿಸ್ಬೇಕು. ಮಳೆ ಬರ್ತಾ ಇರತ್ತೆ. ಮಳೆನೇ ಬಂದಿಲ್ಲ ಪಾವ. ಇಲ್ಲಿ ರೋಡಲ್ಲಿ ನಿಲ್ಸಿರ್ತೀನಿ, ಆ ಧೂಳೆಲ್ಲ ಬೀಳತ್ತಲ್ಲ. ಮತ್ತೆ ಎಲ್ಲಿ ಮಳೆ ಕಾಲದಲ್ಲಿ ಗಾಡಿ ಇಟ್ಕೊಂಡ್ಬಿಟ್ಟೆ ನಾನ್ ಬೇರೆ. ವೆರಿ ಹೋಗ್ಲಿ ಬಿಡು. ಇವತ್ತು ಸದ್ಯಕ್ಕೆ ಫಸ್ಟ್ ಹೋಗ್ತಾ ಇರೋದು ವಾಟರ್ ವಾಶ್ಗೆ. ಪವನ್ ಅವ್ರ ಗಾಡಿ ವಾಶ್ ಮಾಡ್ಕೊಂಡು ಮಸ್ತಾಗಿ ರೆಡಿ ಆದ್ಮೇಲೆ ಆಮೇಲೆ ನೆಕ್ಸ್ಟ್ ಪ್ಲಾನ್ ಬರೋಣ. ಸದ್ಯಕ್ಕೆ ವಾಟರ್ ವಾಶ್ ನಡಿಯಪ್ಪ, ಬೇಗ ಹೋಗೋಣ. ದುಃಖ ಹೊಡಿಯೋದಲ್ಲ ಬೇಡ, ಗೊತ್ತಿರೋ ಜಾಗಕ್ಕೆ ಹೋಗೋಣ. ನಾನ್ ಕರ್ಕೊಂಡು ಏನಿಲ್ಲ ಬಾಬಾ. ಇಲ್ಲಿ ಲೇಟ್ ಆಗೈತಂತೆ, ನಾಳೆ ಬೆಳಗ್ಗೆ ಬಾ ಅಂದ್ರು ವಾಟರ್ ವಾಶ್ ಮಾಡ್ಸಕ್ಕೆ. ನಾವು ಬೇರೆ ಜಾಗಕ್ಕೆ ಹೋಗ್ತಾ ಇದೀರಿ. ಅದಕ್ ಮುಂಚೆ ನಾನ್ ಜಿಮ್ ಹೋಗ್ಬೇಕಪ್ಪ. ನಾನು ಜಿಮ್ ಸ್ಕಿಪ್ ಮಾಡ್ಬಿಟ್ಟಿದೀನಿ. 2 months ಇಂದ ಜಿಮ್ ಹೋಗಿಲ್ಲ. ಸೊ ಇಲ್ಲಿ ಒಂದು ಹೊಸ ಜಿಮ್ ಐತೆ ನನ್ ಮನೆ ಹತ್ರ. ಹೊಸದಲ್ಲ, ಹಳೇದೆ. ಆದ್ರೆ ಈ ಏರಿಯಾದಲ್ಲಿ ನಾನು ಜಿಮ್ ಹೋಗ್ತಾ ಇರ್ಲಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೆ. 10 kilometers ಟ್ರಾವೆಲ್ ಮಾಡಿ ಬರೀ ಜಿಮ್ ಹೋಗ್ತಾ ಇದ್ದೆ. ಸೊ ಐ ಥಾಟ್ ಏನಂದ್ರೆ ನಂಗೆ ಇವಾಗ ಸ್ವಲ್ಪ ಹತ್ರ ಬೇಕು ಅನ್ಬಿಟ್ಟು ಇವಾಗ ಅಲ್ಲಿಗೆ ಫಸ್ಟ್ ಜಿಮ್ ನೋಡ್ಕೊಳ್ಳೋಣ. ಯಾಕಂದ್ರೆ ವಾಟರ್ ವಾಶ್ ಸಿಕ್ಕಿಲ್ಲ ಬಂದಿದ್ದಕ್ಕೆ. ಸೊ ಇವಾಗ ಜಿಮ್ ನೋಡ್ಕೊಳ್ಳೋಣ ಫಸ್ಟ್. 10 kilometers ಅಲ್ಲ ಸಫರವ್ರೆ, ಇದು 10 kilometers ಏನಕ್ಕೆ ಹೋಗ್ತಾ ಇದೀರಿ? ಹತ್ರ ಜಿಮ್ ಏನ್ ಮಾಡ್ತೀರಾ, ಜಿಮ್ ಇರ್ಲಿಲ್ಲ ಸರಿ ಅನ್ಬಿಟ್ಟು ಅಲ್ಲಿ ಪೇಮೆಂಟ್ ಬೇರೆ 1 ವರ್ಷದ್ ಮಾಡ್ಬಿಟ್ಟಿದ್ದೆ. ಲಾಸ್ ಆಗ್ಬಿಡುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಅಲ್ಲಿ ಹೋಗ್ತಾ ಇದ್ದೆ. ಬಟ್ ಇವಾಗ ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತೀನಿ. ಆಗ್ಲಿ 1 month ಇಟ್ಕೊಂತೀನಿ, ನಾನು ಜಾಸ್ತಿ ಇಟ್ಕೊಳಲ್ಲ. 1 month ಅದೇ 3 months ಬೇಕಾದ್ರೆ ತಗೊಂತೀನಿ. ಬಟ್ 1 year ಪ್ಯಾಕೇಜ್ ತಗೊಂಡು ತಗೊಳಕೊಳ್ಳಲ್ಲ. ಏರಿಯಾ ಚೇಂಜ್ ಆಗ್ಬಿಟ್ರೆ ತುಂಬಾ ಕಷ್ಟ. ಆಮೇಲೆ ಏನಂತೀಯ? ಮಾತ್ರ ತಗೋಣ ಅಂತ ಇದ್ದೀರಿ, ಬರೀ 1 month ಪ್ಯಾಕೇಜ್ ಅಷ್ಟೇ. ಲಾಸ್ಟ್ ಟೈಮ್ ನಮ್ದು ಅಷ್ಟೇ, 1 ವರ್ಷ ಕಟ್ಬಿಟ್ಟು ವೇಸ್ಟ್ ಆಗ್ಬಿಟ್ಟಿತ್ತು ಅಮೌಂಟ್ ಎಲ್ಲ. ಕಾಸು ಖರ್ಚು ಮಾಡ್ತಾ ಇದೀವಿ. ನಾವು ರೆಗ್ಯುಲರ್ ಜಿಮ್ ಹೋಗಲ್ಲ ಅಂತಲ್ಲ, ಏರಿಯಾಗಳು ಚೇಂಜ್ ಆಗ್ತಾ ಇರುತ್ತೆ ನಂದು. ಅದಕ್ಕೆ ಏನಂತೀಯ? ಹೌದಂತೆ. ನೋಡೋಣ ಜಿಮ್ ಅಲ್ಲಿ ಏನಾಗುತ್ತೆ ಇವಾಗ. ಸೊ ಇವಾಗ ತಾನೇ ಜಿಮ್ಗೆ ಬಂದಿದ್ದೀರಿ. ಪಾರ್ಕಿಂಗ್ ಅಲ್ಲಿ ಗಾಡಿ ಪಾರ್ಕ್ ಮಾಡಿದೆ ಇವಾಗ ತಾನೆ. ಅಡ್ಮಿಷನ್ ಪ್ಯಾಕೇಜ್ ನೋಡ್ಕೊಂಡೆ ವಾಟರ್ ವಾಶ್ ಮಾಡಿಸ್ಕೊಂಡೆ. ಗಾಡಿ ವಾಟರ್ ವಾಶ್ ಮಾಡಿಸ್ಬೇಕು. ಇಲ್ಲ ಆಯ್ತು, ಆಗಿಲ್ಲ. ಲಿಫ್ಟ್ ಅಲ್ಲ ಇದೆ ಇಲ್ಲಿ. ಹೌದಂತೀನಿ. ಓ ಮೈ ಗಾಡ್, ಎಷ್ಟು ಬಜೆಟ್ ಗೊತ್ತಿಲ್ಲ ಅಂತ. ಜಾಸ್ತಿ ಬಜೆಟ್ ಇಲ್ಲ. ನೋಡೋಣ ಫಸ್ಟ್ ಅಲ್ಲಿ ಹೋಗಿ ನೋಡೋಣ. ಹೋಗಿ ಒಳಗಡೆ ನೋಡೋಣ ಗುರು, ಹೆಂಗಾಗುತ್ತೆ ಏನು ಅಂತ. ಕಷ್ಟ ಅಲ್ವಾ ಜಿಮ್ ಹೋಗಿ ಆಮೇಲೆ ಬಿಟ್ಬಿಟ್ರೆ ಬೇಜಾರು ಒಂಥರ. ಸೊ ಇವಾಗ ತಾನೇ ಅಡ್ಮಿಷನ್ ಮುಗ್ದಾಯ್ತು, ಮೆಂಬರ್ಶಿಪ್ ತಗೊಂಡಾಯ್ತು 1 monthಗೆ. ಏನ್ ಸಫರ್ ಅವ್ರೆ, ಜಿಮ್ ಇಷ್ಟ ಆಯ್ತಾ ನಿಮ್ಗೆ? ಮಸ್ತ್ ಆಗಿದೆ. ಇಲ್ಲಿ ಸ್ಟೀಮ್ ಬಾತ್ ಇದೆ, ಕಿಚನ್ ಇದೆ, ಡೈಟ್ ಫುಡ್ಗೆ. ಅವ್ರ ಕಿಚನ್ ಇಂದಾನೆ ಫ್ರೂಟ್ ಬಾಲ್ ತಗೊಂಡಿದ್ದೀವಿ. ನಾಟ್ ಬ್ಯಾಡ್, ರೀಸನೇಬಲ್ ಪ್ರೈಸ್ ಅನ್ಸ್ತು. 60 rupees ತಗೊಂಡು 1 ಬೌಲ್ಗೆ. ಬಟ್ ನಾಟ್ ಬ್ಯಾಡ್ ಅನ್ಸ್ತು. ಜಿಮ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು ನನಗೆ. ತಿಂಗಳಿಗೆ ಇಬ್ರು ಕಡೆಯಿಂದ ಎಕ್ಸ್ಪ್ಲೇನ್, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು.
ನಿಮ್ ಜಿಮ್ ತೋರಿಸ್ತೀರಿ ಅಪ್ಕಮಿಂಗ್ ವ್ಲಾಗ್ ಅಲ್ಲೆಲ್ಲ ಖಂಡಿತ ನಿಮ್ ಜಿಮ್ ತೋರಿಸ್ತೀರಿ. ಜಿಮ್ ಅಂತೂ ಸಕ್ಕತ್ತಾಗಿದೆ. ಹೆವಿ ಪ್ರೀಮಿಯಂ ಅನ್ನಕ್ಕಾಗಲ್ಲ. ಓಕೆ, ಪ್ರೀಮಿಯಂ ಜಿಮ್, ನೈಸ್ ಜಿಮ್. ನೆಕ್ಸ್ಟ್ ಎಲ್ಲಿ ಪ್ಲಾನ್? ನೀವೇ ನೋಡ್ತೀರಾ ಬನ್ನಿ. ಇವಾಗ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಇವಾಗ ಎಲ್ಲಿ? ಚಿಕ್ಕ ಮಕ್ಳು ಇದಾರೆ. ಮ್ಯಾರಿಗೋಲ್ಡ್ ಇಸ್ಕೋ. ಪಾಪ ಪವನ್ ಬಿಲ್ಲಿಂಗ್ ಮಾಡಿಸ್ಕೊಂತ ಇದಾನೆ ಗುರು. ಎಲ್ಲಾ ಥಿಂಗ್ಸ್ ತಗೊಂಡಾಯ್ತು ಗುರು. ಇಷ್ಟು ಬ್ಯಾಗೇಜ್ ತಗೊಂಡ್ಬಿಟ್ವಿ, ಏನೇನೋ ತಗೊಂಡ್ವಿ. ಸ್ವಲ್ಪ ರೋಡ್ ಕ್ರಾಸ್ ಮಾಡ್ಕೊಂಡ್ಬಿಡ್ತೀರಿ. ರೋಡ್ ಕ್ರಾಸ್ ಮಾಡ್ಕೊಂಡಾಯ್ತು. ಜಿಮ್ ಒಂದು ಸಕ್ಕತ್ತಾಗೈತಲ್ಲ ಸಫರ್ ಅವ್ರೆ? ನನಗೆ ಇಷ್ಟ ಆಯ್ತು. ನನ್ಗೂ ಅಷ್ಟೇ. ನೆಕ್ಸ್ಟ್ ಎಲ್ಗೋ ಹೋಗೋಣ ಸಫರ್ ಅವ್ರೆ? ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀವಿ. ಏನ್ ಸಫರ್ ಅವ್ರೆ, ಯಾವತ್ತು ನಾನ್ ಟ್ಯಾನ್ ಆಗ್ಬಿಡ್ತದೆ, ಇವತ್ತು ನೀವು ಟ್ಯಾನ್ ಆಗ್ಬಿಟ್ಟಿದೀರಾ. ಸಿಕ್ಕಾಪಟ್ಟೆ ಬಿಸಿಲು ಪವನ್ ಅವರೇ, ಸಿಕ್ಕಾಪಟ್ಟೆ ಬಿಸಿಲು. ಓಕೆ, ಏನ್ ಮಾಡ್ತೀರಾ, ಡ್ರೈವಿಂಗ್ ಫೀಲ್ಡು ಕಷ್ಟಪಡಲೇಬೇಕು. ಅವ್ರದ್ದು ಡೈಲಾಗ್. ನೋಡ್ರಪ್ಪ, ಹುಡುಗಿ ಓಡಿಸ್ತವಲ್ ಗಾಡಿ. ನಾನೇ ಹೇಳ್ಕೊಟ್ಟಿದ್ದು. ಹಂಗಂತ ನಿಜ ಅನ್ಕೋಬೇಡಿ. ಹೇಳಕ್ಕೆ ದುಡ್ಡು ಕೊಡ್ಬೇಕ ಅವನ್ಗೆ? ಹೇಳ್ತಾನವನು. ಇನ್ನೇನ್ ಕಲ್ತ್ಕೊಂಡ್ರಿ ಸಫರ್ ಅವ್ರೆ? ನಿಜ ಹೇಳ್ರಿ ಸಫರ್ ಅವ್ರೆ, ಆಡಿಯನ್ಸ್ ನಮ್ಮೋತಾ ಇದಾರೆ ನೀವ್ ಮಾತಾಡೋದ್ ನೋಡ್ತಾ ಇದ್ರೆ. ನಾನ್ ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಡಿದ್ದೆ. 13-14 years ಐ ಡ್ರೈವ್ ಬೈಕ್. ಅದು ಮಪ್ಪೆಟ್ ಓಡ್ಸೋದ್ ಕಲ್ತ್ಕೊಂಡ್ಬಿಟ್ಟಿ ಟೂ ವೀಲರ್ ಗೇರ್ ಬೈಕ್ ಏನಲ್ಲ, ಗೇರ ಹೊಡಿತಾ ಇದ್ದೆ ನಾನು. ಮತ್ತೆ ಆಂಗಲ್ ಇಬ್ರು ಪರ್ಫೆಕ್ಟ್ ಆಂಗಲ್. ಕುಡಿಯಾನ ಎಳ್ನೀರ್ ಕುಡಿಯಾನ ಬನ್ನಿ ಸಫರ್ ಅವ್ರೆ. ಎಳ್ನೀರ್ ಕುಡ್ಕೊಂಡು ಹೋಗೋಣ. ಓಕೆ ಗೋಲ್ಡ್ ಹೋದ್ರೆ ಹೋಗ್ಲಿ ಬಿಡಿ, ಡೈಮಂಡ್ಸ್ ಐತಲ್ಲ ನಿಮ್ಮ ಹತ್ರ. ಎಲ್ಲ ಇವಾಗ ಫೋಕಸ್ ಮಾಡ್ಬೇಕು ಪವನ್. ನನ್ ಬಾಡಿ ಮೇಲೆ ನಾನು ತುಂಬಾ ದಿನ, 3 months ಆಯ್ತು ಕರೆಕ್ಟ್ ಆಗಿ ವರ್ಕೌಟ್ ಮಾಡಿ. ನಾನು ಸ್ವಲ್ಪ ಡಯಟ್ ಮೇಲೆ, ವರ್ಕೌಟ್ಸ್ ಮೇಲೆ ಗಮನ ಕೊಟ್ಬಿಟ್ರೆ ನಾನು ಫುಲ್ ಖುಷಿ ಆಗ್ಬಿಡ್ತೀನಿ. ಬನ್ನಿ ಸಫರ್ ಅವ್ರೆ, ನಿತಿನ್ ತಾನೆ, ಚೆನ್ನಾಗಿ ಟ್ರೈನ್ ಮಾಡ್ತೀನಿ ಬನ್ನಿ. ಸರಿ ಬನ್ನಿ, ನೆಕ್ಸ್ಟ್ ಇವಾಗ ಎಲ್ಲೋಗೋಣ ತೋರ್ಸೋಣ. ನಾವು ಹೋಗ್ತಾ ಇರೋದು ಬಾಟಾ ಶೋರೂಮ್ಗೆ. ಬಾಟಾ ಶೂಸ್ ತಗೊಳಕ್ಕೆ, ಬಿಕಾಸ್ ನನ್ನ ಹತ್ರ ಶೂಸ್ ಇಲ್ಲ. ಅಂದ್ರೆ ಶೂಸ್ ಐತೆ, ಬಟ್ ಹಳೇದು ನಂದು. ಸೊ ಹೊಸ ಜಿಮ್ಮು, ಹೊಸ ಶೂಸ್, ಆಮೇಲೆ ದುಮ್ಮ ಚಲೆ ಅನ್ಬಿಟ್ಟು ವರ್ಕೌಟ್ಸ್ ಮಾಡ್ಕೊಳ್ಳೋಣ. ಏನಂತೀಯ ಪವನ್? ಅಷ್ಟೇ. ಸರಿ ಹೊಡೋಣ. ಸಫರ್ ಅವ್ರಂತೂ ಫುಲ್ ಖುಷಿಯಪ್ಪ ಇವತ್ತು. ಸರಿ, ಮತ್ತೆ ಸಿಗೋಣ ಶೋರೂಮ್ ಅಲ್ಲಿ ಬಂದು ಶೂ ತೋರಿಸ್ತೀರಿ ಯಾವ್ದು ಇಸ್ಕೊಂತ ಇದ್ದೀರಂತ. ಓಕೆ, ಇವಾಗ ತಾನೇ ನಾವು ಬಾಡಾ ಶೋರೂಮ್ ಹತ್ರ ಬಂದಿದ್ದೀರಿ. ಸೊ ಹೊರಡೆ ಹೋಗಿ ನೋಡೋಣ. ಫಸ್ಟ್ ನೋಡ್ತೀವಿ ಯಾವ್ದು ಚೆನ್ನಾಗೈತೆ ಸಫರ್ ನೋಡೋಣ. ನೋಡ್ಬಿಟ್ಟು ಮತ್ತೆ ಗೆಟ್ ಯು ಬ್ಯಾಕ್ ಅಂತ. ಸೊ ನಾವಿವಾಗ ಬಾಟಾ ಶೋರೂಮ್ ಬಂದಿದ್ದೀರಿ. ಸಫರ್ ಅವರು ಸ್ಲಿಪ್ಪರ್ಸ್ ನೋಡ್ತಾ ಇದಾರೆ, ಸೆಲೆಕ್ಟ್ ಮಾಡ್ತಾ ಇದಾರೆ. 1 ಗಂಟೆಯಿಂದ ಸೆಲೆಕ್ಟ್ ಮಾಡ್ತಾನೆ ಇದಾರೆ. ಏನು ಹಂಗಲ್ಲ, ಜಸ್ಟ್ ನಾವು ಆಲ್ರೆಡಿ ನನ್ ಶೂ ಸೆಲೆಕ್ಟ್ ಮಾಡಿ ಆಯ್ತು. ಈ ಸ್ಲಿಪ್ಪರ್ಸ್ ನೋಡಿ ಏನ್ ಮಸ್ತ್ ಆಗಿದೆ. ಅಶ್ವೇ ತುಂಬಾ ತಗೊಳ್ಳಿ ಸಫರ್ ಅವ್ರೆ, ನಿಮ್ಗೇನ್ ಕಾಸು ಕಡಿಮೆನಾ ಇಲ್ಲಿ? ಪರವಾಗಿಲ್ಲ, ಬಾಟಾ ಶೋರೂಮ್ ಅಲ್ಲಿ ಚೆನ್ನಾಗಿದೆ. ಬಟ್ ನಿಮ್ಗೆ ಸಫರ್ ಅವ್ರೆ ಇಷ್ಟ ಆಯ್ತಾ ನಿಮ್ಗೆ? ಆದ್ರೆ ಲಾಂಗ್ ಟರ್ಮ್ ನೋಡಿದ್ರೆ ಬಾಟಾ ವಾಸ್ ಗುಡ್ ಅನ್ಸುತ್ತೆ. ಬಿಕಾಸ್ ನಾನು ಯೂಸ್ ಮಾಡಿರೋ
ಸ್ಲಿಪ್ಪರ್ಸ್ ಬಾಟಾದಲ್ಲೇ ತಗೊಂಡಿರೋದು. ಓಕೆ. ಅದಕ್ಕೆ ಓಕೆ. ಮತ್ತೆ ಇವರು ಶೂಸ್ ಇಸ್ಕೊಂತವ್ರೆ. ಶೂಸ್ ಓಕೆ. ಇವರು ಚೂಸ್ ಮಾಡಿದ್ದಾರೆ ಶೂಸ್ನ, ಇನ್ನ ತರಿಸ್ತವ್ರಂತೆ. ಇನ್ನ 5 ನಿಮಿಷ ಆಗೋದಂತ ಅಂದವ್ರೆ, ನೋಡೋಣ. ಓಕೆ ಆಮೇಗಾರು ಆಯ್ತು. ಸಫರ್ ಅವರೇ ಓಕೆ ಓಕೆನಾ ನಿಮ್ಗೆ? ಮಾತಾಡಿ. ಓಕೆ ಆಯ್ತು, ಡನ್. ಸರಿ, ಈಸ್ಕೊಂಡು ಕಂಟಿನ್ಯೂ ಮಾಡೋಣ. ತಗೊಂಡಾಯ್ತು, ಮಸ್ತಾಗಿ ಒಂದ್ ಶೂ ತಗೊಂಡೆ. ಓ ಮೈ ಗಾಡ್, ಜಾಸ್ತಿ ಖರ್ಚಾಯ್ತಪ್ಪ ಇವತ್ತು ನಂದು. ಈ ಲೆವೆಲ್ಗೆಲ್ಲ ಖರ್ಚು ಮಾಡೋ ಹುಡ್ಗಿನೇ ಅಲ್ಲ ನಾನು. ಏನಂತೀಯ ಪವನ್? ಏನಿಲ್ಲ, ಶೂ ಒಂದು ಸಕಾಲಾಗೈತೆ ಇವ್ರಿಗೆ. ಏನ್ ಬಿಲ್ ಒಂದು ಏನೋ ಒಂದು 4,000 ಏನೋ ಆಗೈತೆ ಔಟ್ ಅಷ್ಟೇ. ಆಫ್ ಬಜೆಟ್ ನಂದು ಅದು. ಸುಮ್ನೆ ಅಂತಾರೆ, ತುಂಬಾ ದುಡ್ಡು ಇಟ್ಕೊಂಡಿದೆ ಇವರು. ನಥಿಂಗ್ ಲೈಕ್ ದಟ್. ಎಲ್ಲಿ ಹೋಗ್ತಾ ಇದೀವಿ? ಜ್ಯೂಸ್ ಅಂಗಡಿಗಾ? ಹೋಗ ಸ್ವಲ್ಪ ಡ್ರಿಂಕ್ ಹಾಕೊಂಡು ಹೋಗೋಣ. ಅಂದ್ರೆ ಜ್ಯೂಸ್, ಫ್ರೂಟ್ ಜ್ಯೂಸ್. ಫ್ರೂಟ್ ಕೂಡ ಆಮೇಲೆ ಅಂಗಡಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರ. ಏನ್ ಬೇಕು ನಿಮ್ಗೆ? ಐಸ್ ಕ್ರೀಮ್ಸ್ ಇದೆ ಇಲ್ಲಿ. ಪವನ್ ಐಸ್ ಕ್ರೀಮು. ಬಟ್ ಫ್ರೂಟ್ ಜ್ಯೂಸ್ ಇದೆಪ್ಪ. ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕು ಸಫರ್ ಅವ್ರೆ? ನೋಡೋಣ ತಾಳು. ಸೊ ಇವಾಗ ತಾನೇ ಶಾಪಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು ನಮ್ದು. ಸಫರ್ ಅವರು ಶೂಸ್ ಇಸ್ಕೊಂಡ್ರು. ಚೆನ್ನಾಗಿದೆ ಆಕ್ಚುಲಿ ಶೂಸ್ ಎಲ್ಲ. ನಿಮ್ಗೆ ಅನ್ಸ್ತು ಸಫರ್ ಅವ್ರೆ? ಮಸ್ತ್ ಆಗಿದೆ ಶೂಸ್. ನಾನು ಇವಾಗ ಜ್ಯೂಸ್ ಅಂಗಡಿಯಲ್ಲಿ ಒಂದು ಆಪಲ್ ಜ್ಯೂಸ್ ಹೇಳಿದ್ದೀನಿ. ನಾನೊಂದು ಸಪೋಟ ಜ್ಯೂಸ್ ಹೇಳಿದ್ದೀನಿ. ಸಪೋಟ ತಿನ್ಬಿಟ್ಟು ಕುಡಿದ್ಬಿಟ್ಟು ಮನೆಗೆ ಹೋಗೋದು. ನನಗೆ ಡ್ರಾಪ್ ಮಾಡ್ಬಿಟ್ಟು ಸರ್ ಮನೆಗೆ ಹೋಗ್ತಾರೆ. ಏನಂತೀರಾ ಸರ್? ಹೌದೌದು, ನನ್ ಮನೆಗೆ ಹೋಗೋದು, ತಲೆ ಕೆಡಿಸ್ಕೋಬೇಡಿ. ಮತ್ತೆ ನಾಳೆಯಿಂದ ಜಿಮ್ ಹೋಗ್ತಾ ಇದೀರಿ. ಆಕ್ಚುಲಿ ನಾನು ಜಿಮ್ ದಿನ ಹೋಗ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಅಲ್ಲಿ ಅವ್ರು ವರ್ಕೌಟ್ಸ್ ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ವರ್ಕೌಟ್ ಮಾಡ್ಸಕ್ಕೆ ಬರ್ತಾರೆ. ಹೌದು, ಇವ್ರಿಗೆ ಪರ್ಸನಲ್ ಟ್ರೈನರ್. ಏನ್ ಮಾಡೋದು, ನಾನ್ ನೀಡೆಡ್ ಆಕ್ಚುಲಿ. ನಾನು ತುಂಬಾ ಒಂದ್ 3 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ರು. ತುಂಬಾ ಲೇಜಿ ಆಗ್ಬಿಟ್ಟಿದ್ದಾರೆ ಇವರು. ತಿಂಡಿ ಜಾಸ್ತಿ ಆಗ್ಬಿಟ್ಟು. ಹೌದೌದು, ಸ್ವಲ್ಪ ಹಂಗೆ ಹೊಟ್ಟೆ ಲೈಟ್ ಆಗಿ ಬಂದೈತೆ ಮುಂದೆ. ಅದನ್ನ ಸ್ವಲ್ಪ ಕಟ್ ಮಾಡ್ಬೇಕು, ವರ್ಕೌಟ್ಸ್ ಮಾಡಿಸಿ. ಎಲ್ಲ ಹೆವಿ ವೇಟ್, ಅದೇನೋ ವೇಟ್ ಟ್ರೈನಿಂಗ್, ಮಸಲ್ ಗೇನ್ ಮಾಡ್ಬೇಕು. ಇಲ್ಲ, ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಹಂಗೆ ಫ್ಯಾಟ್ ಲಾಸ್ ಮಾಡಿಸ್ತೀನಿ ಅಟ್ ಎ ಟೈಮ್ ಅಷ್ಟೇ. ಮತ್ತೆ ಏನ್ ಸಫರ್ ಅವರೇ? ಮತ್ತೆ ಇನ್ನೇನು ಸಮಾಚಾರ ಇಲ್ಲ. ಇವತ್ತಿನ ಡೇ ಫುಲ್ ಬಿಸಿ ಆಗೋಯ್ತು. ಟೈಮೇ ಗೊತ್ತಾಗಿಲ್ಲ ಗುರು ನನ್ಗಂತೂ. ಬೆಳಗ್ಗೆ ನಾನು 10 ಗಂಟೆಗೆ ಎದ್ದೋಲ್ದೆ. ನಿಜ ಹೇಳ್ಬೇಕಂದ್ರೆ 10 ಗಂಟೆಗೆ ಎದ್ದಿ ಅದರ ಬೆಳಗ್ಗೆ ಎದ್ದಿ ಹೋಗಿ ಕ್ಲಾಸ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಕರೆಕ್ಟ್ ಏನೋ 3 ಗಂಟೆಗೆ ಜಿಮ್ ಸೇರ್ಕೊಂಡ್ರಿ. ಮತ್ತೆ ಇವ್ರ ಮನೇಲಿ ಕೆಲಸ ಮಾಡ್ತಾರ ಒಬ್ರು, ಸುನೀತಾ ಅವ್ರಂತ. ಅವ್ರಿಗೆ ಸ್ವಲ್ಪ ಗಿಫ್ಟ್ ಇವ್ರ ಕಡೆಯಿಂದ ಏನೋ ಇಸ್ಕೊಟ್ರಪ್ಪ. ಅವ್ರಿಗೇನೋ ಚಿಕ್ಕ ಮಕ್ಳು ಇದಾರೆ ಅಂತ. ಅದಾಯ್ತು. ಆಮೇಲೆ ಇಲ್ಲಿ ಬಾಟಾ ಬಂದಿ ತಗೊಂಡ್ರಿ. ನಿಮ್ದು ಕೆಲಸ ಪೆಂಡಿಂಗ್ ಆಗೋಯ್ತು. ವಾಟರ್ ವಾಶ್ ಗಾಡಿ ಅದೊಂದಾಗಿಲ್ಲ. ಅದು ಅದ್ರಿಂದಾನೇ ಸ್ಟಾರ್ಟ್ ಮಾಡಿದ್ವಿ ವಾಟರ್ ವಾಶ್ ಮಾಡ್ತಾನ ಅಂತ. ಬಟ್ ಅದೇ ಪೋಸ್ಟ್ ಪಾಂಡ್ ಆಗೋಯ್ತು. ಬಿಡಿ, ನಾಳೆ ಮಾಡ್ಸೋಣ. ಗಾಡಿ ಅಷ್ಟೊಂದು ಗಲೀಜಾಗಿಲ್ಲ, ಓಕೆ ಚೆನ್ನಾಗಿದೆ. ನನ್ಗೆ ನನ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಂಗೆ ಪ್ಯೂರ್ ಕ್ಲೀನ್ ಆಗಿರ್ಬೇಕು. ಸರಿ, ಡ್ರಿಂಕ್ ತಗೊಂಡ್ಬರ್ತೀನಿ. ಜ್ಯೂಸ್ ಬಂದಪ್ಪ. ನಂದು ಆಪಲ್, ಸರ್ದು ಸಪೋಟ. ಬ್ರದರ್, ಅದು ಆಪಲ್ ಅಲ್ವಾ ಹೇಳಿದ್ದು? ಇದು ಆಪಲ್ ಆಪಲ್ ಈ ಕಲರ? ನಾನ್ ಪೈನಾಪಲ್ ಅನ್ಕೊಂಡೆ. ಓ ಮೈ ಗಾಡ್, ಆಪಲ್ ಕಲರ್ ನೋಡ್ರಪ್ಪ ಇದು. ಅದು ಮೆತ್ತಗೆ ಆಗ್ಬಿಡುತ್ತೆ. ಐ ಡೋಂಟ್ ಲೈಕ್ ಇಟ್. ಅವನ್ ಇದು ನೋಡು, ಅದ್ ಕೊಡು. ನೀನ್ ಪ್ಲೀಸ್ ಅದ್ ಕೊಡ್ಕ. ಸೂಪರ್, ಸಾಕಾಗಿದೆ.
ಏನೋ ಆಗ್ಬಿಟ್ಟವ್ರ ಅದಕ್ಕೆ. ಕಹಿ ಐತೆ ತಾನೆ ಕೆಟ್ಟೋಗಿರೋ ಆಪಲ್. ಏನಕ್ಕೆ ಕಹಿ ಬರೋದು? ಟೈಮ್ ಲೈಫ್ ಅಲ್ಲಿ ಬರಲ್ಲ ನನಗೆ. ಅದೇ ಸಪೋಟ ಜ್ಯೂಸ್ ಚೆನ್ನಾಗೈತೆ. ಸಪೋಟ ಮಸ್ತ್ ಆಗುತ್ತೆ. ನೋ ಆಪಲ್ ಜ್ಯೂಸು ಚೆನ್ನಾಗಿಲ್ಲ, ಅಷ್ಟ್ ಬಿಟ್ರೆ ಏನಿಲ್ಲಪ್ಪ. ಹುಳಿ ಹುಳಿ ಬಂದ್ಬಿಡ್ತು. ಸರಿ, ಇನ್ನೇನು ಬ್ಲಾಗ್ ಮುಗಿತಾ ಬಂತು. ಹೌದು. ಸೊ ಮತ್ತೆ ನಾಳೆ ಮೀಟ್ ಆಗೋಣ. ಮೀಟ್ ಆಗೋಣ ಹೊಸ ಬ್ಲಾಗ್ ಜೊತೆ, ಹೊಸ ಕಂಟೆಂಟ್ ಜೊತೆ ವಾಪಸ್ ಬರ್ತೀವಿ. ಬಾಯ್.